ಗುಡ್ ಮಾರ್ನಿಂಗ್ ಟು ಆಲ್. ಆಸ್ ಯೂಶುವಲ್ ಬೆಳಗ್ಗೆ ಬೇಗ ಎದ್ದು ಕಾಲೇಜಿಗೆ ರೆಡಿಯಾಗಿ ಎಲ್ಲ ಹೆಣ್ಮಕ್ಳಿಗೂ ಕನ್ನಡಿ ಮುಂದೆ ನಿಂತ್ಕೊಳ್ಳೋಕೆ ಇಷ್ಟ. ಸೊ ನಾನು ಹಾಗೆ ನಿಂತ್ಕೊಂಡಿದ್ದೆ. ನಿನ್ನ ನೆರಳನ್ನ ನೋಡುತ್ತಾ ನಾನು ಹೊರಟಿದ್ದು ಕಾಲೇಜ್ ಕಡೆಗೆ. ನನ್ನ ಜೊತೆ ಯಾರೂ ಬಂದಿರಲಿಲ್ಲ. ಸೊ ಕಾಲೇಜಿಗೆ ಎಂಟ್ರಿ ಆದೆ. ಎಂಟ್ರೆನ್ಸಲ್ಲೇ ನನ್ನ ಬಿಟ್ಟು ಬಂದಂಥ ನನ್ನ ಪಾಪಿಗಳಾದ ನನ್ನ ಫ್ರೆಂಡ್ಸ್ ನನ್ನ ವೆಲ್ಕಮ್ ಮಾಡೋಕ್ಕೋಸ್ಕರ ನಿಂತಿದ್ರು. ಎಲ್ಲಿ ನಾನು ಬೈತೀನಿ ಅಂತ ಹೇಳಿಬಿಟ್ಟು. ಸೊ ನಾವೆಲ್ಲ ಕ್ಲಾಸ್ ರೂಮಿಗೆ ಎಂಟ್ರಿ ಆದ್ವಿ. ಕ್ಲಾಸಲ್ಲಿ ಕುಂತ್ಕೊಂಡಿದ್ವಿ. ಹಾಗೆ ರೀಲ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿಲ್ಲ ಅನ್ಸುತ್ತೆ. ಸೊ ರೀಲ್ಸ್‌ನ ಮಿಮಿಕ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಯಾವಾಗ ಬಿಡುತ್ತಪ್ಪ ಅಂತ ಕಾಯ್ತಿದ್ದಂತ ನಮ್ಮ ಹುಡುಗಿಯರು ಕ್ಲಾಸ್ ರೂಮು ಕೊನೆಗೂ ಬಿಡ್ತು. ಕ್ಲಾಸ್ ಬಿಟ್ಟಿದ ತಕ್ಷಣ ನಮ್ಮ ಹುಡುಗಿರು ಅದೇನ್ ಕೇಳ್ಸ ಇರುತ್ತೋ ಗೊತ್ತಿಲ್ಲ. ಸೊ ಅಷ್ಟು ಬೇಗನೆ ಎಲ್ಲ ಇಳ್ದು ಹೋಗ್ತಾ ಇದ್ರು. ಸೊ ನಾವು ಹಾಗೆ ಹೋಗ್ತಾ ನಮಗೆ ಸಿಕ್ಕಿದ್ದು ಆಫ್ಟರ್‌ನೂನ್ ಫ್ರೆಂಡ್ಸ್. ಆಫ್ಟರ್‌ನೂನ್ ಫ್ರೆಂಡ್ಸಿಗೂ ಹಾಯ್ ಹೇಳಿ, ನಮ್ ಡಿಗೂ ಒಂದು ಹಾಯ್ ಹೇಳಿ ನಾನು ಹೊರಟೆ ಗೇಟ್ ಕಡೆಗೆ. ಗೇಟಲ್ಲಿ ನಮ್ಮ ಹುಡುಗಿರ್ ಕ್ವಾಟ್ಲೆ ತಡೆಕಾಯ್ದೆ ವಾಚ್‌ಮನ್ ಅಂಕಲ್ ಹೋಗ್ತಾ ಇದ್ರು. ಕೊನೆಗೂ ಗೀತಂಗೂ ಪೂಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ನಾನ್ ಈ ಉರಿ ಬಿಸಿಲಲ್ಲಿ ಛತ್ರಿ ಹಿಡ್ಕೊಂಡು ಹೋಗಿದ್ದು ಹಾಸ್ಟೆಲಿಗೆ. ಹಾಸ್ಟೆಲಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಮತ್ತೆ ರಿಟರ್ನ್ ಹೋಗಿದ್ದು ಯೂನಿವರ್ಸಿಟಿಗೆ. ಜೊತೆಲಿ ದೀಪು ಮತ್ತೆ ಇಬ್ರು ಬಂದಿದ್ರು. ಗೆ ಸ್ನ್ಯಾಪ್ ಹುಚ್ಚು ಸ್ನ್ಯಾಪ್ ಅಂದ್ಬಿಟ್ಟು ರೇಗಿಸ್ತಾ ಇದೆ ಎಷ್ಟು ತೆಗಿತ್ಯಾ ಅಂತ ಹೇಳಿ. ನಮ್ಮ ಹುಡುಗರೆಲ್ಲರೂ ಕಾಯ್ತಾ ಇದ್ರು ಯಾವಾಗಪ್ಪ ಆಡಿಟೋರಿಯಂ ಬಾಕ್ಲು ಓಪನ್ ಆಗುತ್ತೆ ಅಂತ. ಕೊನೆಗೂ ಹುಡುಗಿರ್ ಮನಸ್ಸಿನ ಬಾಕ್ಲು ಓಪನ್ ಆಗ್ಲಿಲ್ಲ. ಆಡಿಟೋರಿಯಂ ಬಾಕ್ಲು ಓಪನ್ ಆಯ್ತು. ಕ್ಲಾಸ್ ರೂಮಲ್ಲಿ ಕುಂತಿದ್ವಿ. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ನಾವು ಹೋಗಿದ್ದು ಹಾಸ್ಟೆಲ್ ಕಡೆಗೆ. ಅಟ್ ಎಂಡ್ ಆಫ್ ದಿ ಡೇ ಎಲ್ಲರಿಗೂ ಟಾಟಾ ಬಾಯ್ ಹೇಳ್ತಾ ಎಂಜಾಯ್ ಎವ್ರಿ ಮೂಮೆಂಟ್ಸ್.